ಸ್ವಾತಿ ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟೀಮ್ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣಂತೆ. ಇದು ಒಂದು ಎಣ್ಣೆ ಉಪಯೋಗಿಸ್ತಲೇ ಹೆಲ್ತಿಯಾಗಿ ಮಾಡ್ಕೊಳ್ಳೋ ಅಂಥ ಸ್ವೀಟ್ ರೆಸಿಪಿ. ಈಗ 2 ಕಪ್ ತೊಗರಿಬೇಳೆನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿಯಾಗಿರೋ ಅಂಥ ನೀರಿಗೆ ಹಾಕಬೇಕು. 15ರಿಂದ 20 ನಿಮಿಷ ತಗೊಳ್ಳುತ್ತೆ ಬೇಳೆ ಬೇಯಲಿಕ್ಕೆ. ಬೇಳೆ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಬೇಳೆನ ಬಸಿತಾ ಇದ್ದೀನಿ. ಬೇಳೆ ಬಸ್ತಿರೋ ನೀರಿಂದ ಒಬ್ಬಟ್ಟಿನ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತೆ. ಈಗ 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು. ನೋಡಿ, ಬೆಲ್ಲ ಕರಗಿದೆ. ಈಗ ಬೇಯಿಸಿರೋ ಅಂಥ ಬೇಳೆಗೆ ಕರಗಿರೋ ಅಂಥ ಬೆಲ್ಲನ ಸೋಸ್ತಾ ಇದ್ದೀನಿ. ಎರಡನ್ನು ಮಿಕ್ಸ್ ಮಾಡಿ 3ರಿಂದ 4 ಏಲಕ್ಕಿ ಹಾಕ್ತಾ ಇದ್ದೀನಿ. 15ರಿಂದ 20 ನಿಮಿಷ ಮತ್ತೆ ಕುದಿಸ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ ಮಾಡ್ಕೊತ ಹೋಗ್ಬೇಕು. ನೋಡಿ, ಹೂರ್ಣ ರೆಡಿ ಆಗ್ತಾ ಇದೆ. ನಾನು ಇದೇ ರೀತಿ ಉಳ್ದಿರೋ ಅಂಥ ಬೇಳೆನ ಮಿಕ್ಸರ್ ಮಾಡ್ಕೊತೀನಿ. ಈಗ 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಬೇಕು. ಲಾಸ್ಟಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈಗ ಸಣ್ಣ ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟಿಂದು ಉದ್ದಕ್ಕೆ ಲಟ್ಟಿಸ್ಕೊಂತ ಹೋಗ್ಬೇಕು. ಈ ಥರ ಎಲ್ಲ ಲಟ್ಟಿಸ್ಕೊಂಡಾದ್ಮೇಲೆ ಒಂದೊಂದೇ ಎಲೆ ತಗೊಂಡು ಸುತ್ತ ನೀರು ಹಚ್ಬಿಟ್ಟು ಮಧ್ಯ ಹೂರ್ಣ ಇಟ್ಟು ಸೈಡ್ಸ್ ನಾವು ನೀರು ಹಚ್ಚಿರ್ತೀವಲ್ಲ ಅಲ್ಲಿ ಫುಲ್ಲಿ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ಟೈಟಾಗಿ ನಾವು ಪ್ರೆಸ್ ಮಾಡಿ ಎಲ್ಲದನ್ನು ಆ ಥರ ರೆಡಿ ಮಾಡ್ಕೊತ ಹೋಗಬೇಕು. ಈಗ ಸ್ಟೀಮರ್ ಪಾತ್ರೆನಲ್ಲಿ ನಾನು ಆಲ್ರೆಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದ್ರ ಒಳಗೆ ಒಂದೊಂದೇ ಒಬ್ಬಟ್ಟನ್ನು ಇಡ್ಕೊತ ಹೋಗಬೇಕು. ಲಿಡ್ನ ಕ್ಲೋಸ್ ಮಾಡಿ 5ರಿಂದ 10 ನಿಮಿಷ ಬೇಯಿಸಿದ್ವಿ ಅಂತ ಅಂದರೆ ಸ್ಟೀಮ್ ಒಬ್ಬಟ್ಟು ರೆಡಿ ಆಗುತ್ತೆ. ನೀವು ಈ ಥರ ಸ್ಟೀಮರ್ ಪಾತ್ರೆ ಇಲ್ಲ ಅಂತ ಅಂದರೆ ದೊಡ್ಡದು ಪಾತ್ರೆಗೆ ಅದ್ರ ಒಳಗಡೆ ನೀರು ಹಾಕ್ಬಿಟ್ಟು ಮೇಲೆ ಬಟ್ಟೆ ಕಟ್ಟಿ ಕೂಡ ಬೇಯಿಸ್ಕೋಬೋದು. ನೋಡಿ, ನಿಮಗಿದು ಬೆಂದಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಅದು ಎಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಂದರೆ ಒಳಗಡೆ ಹೂರ್ಣ ಕಾಣುತ್ತೆ. ಆವಾಗ ಇದು ಬೆಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದನ್ನೇ ತೆಗಿಬೇಕು. ನೀವು ಒಬ್ಬಟ್ಟು ಟೈಮಲ್ಲಿ ಕೂಡ ಮಾಡ್ಕೋಬೋದು. ಬಿಸಿ ಸ್ಟೀಮ್ ಒಬ್ಬಟ್ಟನ್ನ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.
ನೀವು ಇದನ್ನು ಬಿಸಿ ಬಿಸಿದೇ ಸರ್ವ್ ಮಾಡಿ. Thanks for watching.